ಯಾವ ಸ್ಟಾಕು ಹೈಯೆಸ್ಟ್ ವಾಲ್ಯೂಮ್ ಇದೆ, ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡ್ತಾ ಇದೆ ಮತ್ತು RSI ಸ್ಟ್ರೆಂತಿನಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ನಾವು ಸ್ಕ್ಯಾನರ್ಸ್ನ ಕಲಿಬೇಕಾಗಿರುತ್ತೆ. ನಾನು ನಿಮಗೆ ಈಗ ಸ್ಕ್ಯಾನರ್ನ ಹೇಗೆ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಮಲ್ಟಿ ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಚಾರ್ಟಿಂಗಲ್ಲಿ ಸ್ಕ್ಯಾನರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದಂತ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ನಾನೊಂದು ಎಕ್ಸಾಂಪಲ್ ಮುಖಾಂತರ ಮಲ್ಟಿ ಇಂಡಿಕೇಟರ್ಸ್ನ ಹೇಗೆ ಆ್ಯಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಾದ ನಂತರ ಅದಕ್ಕೆ ಸ್ಕ್ಯಾನರ್ನ ಹೇಗೆ ಬಿಲ್ಡ್ ಮಾಡೋದಂತ ಚಾರ್ಟಿಂಗಲ್ಲಿ ಲಾಗಿನ್ ಆಗಿ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಯಾವ್ದಾದ್ರು ಒಂದು ಮೊಮೆಂಟಮ್ ಸ್ಟ್ರಾಟಜಿ ತಗೊತೀನಿ. ಮೊಮೆಂಟಮ್ ಸ್ಟ್ರಾಟಜಿ ಅಂತಂದರೆ ಆಲ್ರೆಡಿ ಸ್ಟಾಕ್ ಅದು ಮೇಲೆ ಹೋಗ್ತಾ ಇರುತ್ತೆ ಆ್ಯಂಡ್ ಮಿಡ್ ಆಫ್ ದ ಮೊಮೆಂಟಮಲ್ಲಿ ನಾವು ಎಂಟ್ರಿ ಆಗಿ 1 or 2 ಡೇಸಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋದು ಮೊಮೆಂಟಮ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ನಾನು ಡೈಲಿ ಟೈಮ್ ಫ್ರೇಮಲ್ಲಿ ಮೊಮೆಂಟಮ್ ಸ್ಟ್ರಾಟಜಿ ಮಲ್ಟಿ ಇಂಡಿಕೇಟರ್ಸ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ನಿಮಗೆ ಮಲ್ಟಿ ಇಂಡಿಕೇಟರ್ಸ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ 2 ಲೀಡಿಂಗ್ ಇಂಡಿಕೇಟರ್ನ ತಗೊತೀನಿ. ಒಂದು ಬಂದು RSI, ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ RSIಲಿ ಅಬೌವ್ 60 ಆ್ಯಂಡ್ ಲೆಸ್ ದೆನ್ 75 ಇದು ಬಂದು ಮೊಮೆಂಟಮ್ ಸ್ಟ್ರೆಂತ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು RSI ಇಂಡಿಕೇಟರ್ನ ಮೋಡಿಫೈ ಮಾಡಿ ತೋರಿಸೋದಾದರೆ ಇದು ನಾನು 75 ಅಂತ ತಗೊತೀನಿ ಆ್ಯಂಡ್ ಲೋವರ್ ಲಿಮಿಟ್ ಬಂದು 60 ಅಂತ ತಗೊತೀನಿ. ಮಿಡ್ ಲಿಮಿಟ್ನ ಬಂದು ನಾನು ಟರ್ನ್ ಆಫ್ ಮಾಡಿ ಓಕೆ ಕೊಟ್ಟರೆ ಈಗ ನಮಗೆ ಈ ಝೋನ್ ಏನಿದೆ ಇದು ಬಂದು ಮೊಮೆಂಟಮ್ ಸ್ಟ್ರೆಂತ್ ಝೋನ್ ಅಂತ ಕರಿತೀವಿ. ಯಾವಾಗ ಸ್ಟಾಕ್ ಅನ್ನೋದು ಈ ಝೋನ್ ಒಳಗಡೆ ಬರುತ್ತೋ ಟ್ರೇಡ್ ಆಗುತ್ತೋ RSI ಇಂಡಿಕೇಟರ್ ಅನ್ನೋದು, ಅಲ್ಲಿಂದ ಪ್ರೈಸಲ್ಲಿ ಇಂಪಲ್ಸಿವ್ ಬಿಹೇವಿಯರ್ ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ಸೊ ಇದು ಒಂದು ಇಂಡಿಕೇಟರ್ ನಾನು ಯೂಸ್ ಮಾಡ್ತಿರೋದು. ಇನ್ನೂ ಒಂದು ಮಲ್ಟಿ ಇಂಡಿಕೇಟರ್ ಅಲ್ವಾ ನಾನು ಹೇಳಿದ್ದು. ಸೊ ನಾನೊಂದು 3 to ಅಟ್ಲೀಸ್ಟ್ 2 to 3 ಇಂಡಿಕೇಟರ್ಸ್ನ ತಗೊಂಡು ನಿಮಗೆ ಚಾರ್ಟಿಂಗಲ್ಲಿ ಹೇಗೆ ಕ್ರಿಯೇಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಸೆಕೆಂಡ್ ಇಂಡಿಕೇಟರ್ ಬಂದು BB, ಬೋಲಿಂಜರ್ ಬ್ಯಾಂಡ್ಸ್ ಅಂತ. ಸೊ ಬೋಲಿಂಜರ್ ಬ್ಯಾಂಡ್ ಅಗೈನ್ ನಮಗೆ ಯಾವಾಗ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡ್ತಾನೋ, ಸೊ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡಿದಾಗ ನಮಗೆ ಅಲ್ಲಿಂದನೇ ಮೆಜಾರಿಟಿ ಆಫ್ ದ ಟೈಮ್ಸು ಪ್ರೈಸಲ್ಲಿ ಮೊಮೆಂಟಮ್ ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ಸೊ ನಾನು ಬೋಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡು ಸಹ ಅದೇ ಟೈಮಲ್ಲಿ ಬ್ರೇಕ್ಔಟ್ ಆಗಿದೆ ವಿತ್ RSI ಮೊಮೆಂಟಮ್ ಸ್ಟ್ರೆಂತ್. ಆ್ಯಂಡ್ ಥರ್ಡ್ ಕನ್ಫರ್ಮೇಷನ್ ಬಂದು ಅನ್ಯೂಜುವಲ್ ವಾಲ್ಯೂಮ್ ಅಂದರೆ ಅದರ ಹಿಂದಿನ ವಾಲ್ಯೂಮ್ನ ಚೆಕ್ ಮಾಡಿ. ನಮಗೆ ಆ ಪರ್ಟಿಕ್ಯುಲರ್ ಡೇ ಯಾವಾಗ ಹೈ ಅಪ್ಪರ್ ಬ್ಯಾಂಡ್ನ ಬೋಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಆಯಿತು ಅದರ ಹಿಂದೆ ವಾಲ್ಯೂಮ್ ಬಂದು ಕಂಪ್ಲೀಟ್ಲಿ ಫ್ಲಾಟ್ ಆಗಿತ್ತು, ಅಂದರೆ ಲೋ ವಾಲ್ಯೂಮ್ ಝೋನಲ್ಲಿ ಟ್ರೇಡ್ ಆಗ್ತಾ ಇತ್ತು. ಸಡನ್ನಾಗಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಮಗೆ ಹೈಯೆಸ್ಟ್ ವಾಲ್ಯೂಮ್ ಬಂತು. ಅಂದರೆ ಅದರ ಪ್ರೀವಿಯಸ್ ಒಂದು 30 days ಅಥವಾ 60 days ವಾಲ್ಯೂಮ್ ಏನಿದೆ ಆ ಎಲ್ಲ ವಾಲ್ಯೂಮ್ನ ಬ್ರೇಕ್ಔಟ್ ಮಾಡ್ದ. ಮೊಮೆಂಟಮ್ ಸ್ಟ್ರೆಂತಲ್ಲಿ ಬಂತು, ಅಂದರೆ 60 to 75 ಬಿಟ್ವೀನಲ್ಲಿ RSI ಟ್ರೇಡಿಂಗ್ ಆಗೋಕ್ಕೆ ಶುರುವಾಯಿತು ಆ್ಯಂಡ್ ಅಪ್ಪರ್ ಬ್ಯಾಂಡ್ನ ಫಸ್ಟ್ ಟೈಮ್ ಬ್ರೇಕ್ಔಟ್ ಮಾಡ್ದ. ಅದರ ಹಿಂದೆ ಒಂದು 20 to 30 days ನಾವು ಕ್ಯಾಂಡಲ್ಸ್ನ ನೋಡೋದಾದರೆ ಯಾವ ಕ್ಯಾಂಡಲ್ ಆದರೂ ಆಗಲಿ ಬ್ರೇಕ್ಔಟ್ ಮಾಡಿಲ್ಲ. ಅಪ್ಪರ್ ಬೋಲಿಂಜರ್ ಬ್ಯಾಂಡ್ನ ಫಸ್ಟ್ ಟೈಮ್ ಬ್ರೇಕ್ಔಟ್ ಮಾಡ್ದ. ಸೊ ಈಗ ನಾನು 3 ಇಂಡಿಕೇಟರ್ನ ಕಂಬೈನ್ ಮಾಡಿದ್ದೀನಿ. ಒಂದು ಬೋಲಿಂಜರ್ ಬ್ಯಾಂಡ್, RSI ಮತ್ತು ವಾಲ್ಯೂಮ್ ಇಂಡಿಕೇಟರ್, ಟೋಟಲ್ 3 ಇಂಡಿಕೇಟರ್ಸ್ನ ಕಂಬೈನ್ ಮಾಡಿ ಡೈಲಿ ಟೈಮ್ ಫ್ರೇಮಲ್ಲಿ ಮೊಮೆಂಟಮ್ ಸ್ಟಾಕ್ಸ್ನ ಹುಡುಕ್ತಾ ಇದ್ದೀನಿ. ಇವಾಗ ನನಗೆ ಇದೊಂದು ಸಿಂಪ್ಲೆಸ್ಟ್ ಸ್ಟ್ರಾಟಜಿ ಮೊಮೆಂಟಮ್ ಸ್ಟ್ರಾಟಜಿನಲ್ಲಿ, ಓಕೆನಾ. ಸೊ ಇದಕ್ಕೆ ಸ್ಕ್ಯಾನರ್ನ ಹೇಗೆ ಬಿಲ್ಡ್ ಮಾಡೋದು? ಅರೌಂಡ್ 2,500 ಸ್ಟಾಕ್ಸ್ ಏನು ಟ್ರೇಡ್ ಆಗ್ತಿದೆ NSEನಲ್ಲಿ. ಯಾವ ಸ್ಟಾಕು ಹೈಯೆಸ್ಟ್ ವಾಲ್ಯೂಮ್ ಇದೆ, ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡ್ತಾ ಇದೆ ಮತ್ತು RSI ಸ್ಟ್ರೆಂತಿನಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ನಾವು ಸ್ಕ್ಯಾನರ್ಸ್ನ ಕಲಿಬೇಕಾಗಿರುತ್ತೆ. ನಾನು ನಿಮಗೆ ಈಗ ಸ್ಕ್ಯಾನರ್ನ ಹೇಗೆ ಬಿಲ್ಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ಗೂಗಲಲ್ಲಿ ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಚಾರ್ಟಿಂಗ್ ವೆಬ್ಸೈಟ್ ಆಲ್ರೆಡಿ ನಾನು ಲಾಗಿನ್ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಡ್ಯಾಶ್ಬೋರ್ಡ್ ಮತ್ತು ಸ್ಕ್ರೀನ್ಸ್ ಅಂತ 2 ಆಪ್ಷನ್ ಇರುತ್ತೆ. ನಮ್ಮ 90% ಆಫ್ ದ ವರ್ಕು ನಾವು 2 ಟೂಲ್ಸ್ನ ಯೂಸ್ ಮಾಡೋದು. ಸೊ ನಾನು ಸ್ಕ್ರೀನಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಸ್ಕ್ಯಾನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಪ್ಲಸ್ ಸಿಂಬಲ್, ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲೊಂದು ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಇವಾಗ ಏನು ಬೇಕು, ಟೋಟಲ್ 3 ಕಂಡೀಷನ್ ಬೇಕು ನನಗೆ. ಸೊ ಒಂದು ವಾಲ್ಯೂಮ್, ಅನ್ಯೂಜುವಲ್ ವಾಲ್ಯೂಮ್ ಬಂದಿರಬೇಕು. ಆ್ಯಂಡ್ ಎರಡನೇದು ಬಂದು RSI 60 to 75 ಬಿಟ್ವೀನಲ್ಲಿ ಟ್ರೇಡ್ ಆಗ್ತಿರಬೇಕು. ಆ್ಯಂಡ್ ಥರ್ಡ್ ಬಂದು ಬೋಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಆಗಿರಬೇಕು, ಅಂದರೆ ಕ್ಲೋಸು ಅದರ ಮೇಲ್ಗಡೆ ಆಗಿರಬೇಕು. ಫಸ್ಟ್ ಟೈಮ್ ಲಾಸ್ಟ್ ಒಂದು 20 ಡೇಸಲ್ಲಿ ಫಸ್ಟ್ ಟೈಮ್ ಬ್ರೇಕ್ಔಟ್ ಆಗಿರಬೇಕು. ಅದು ಹೇಗೆ ಅಂತ ನಾನು ನಿಮಗೆ ಡೀಟೇಲ್ಡಾಗಿ 1 by 1 ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದು ಕ್ಲೋಸ್ ಗ್ರೇಟರ್ ದೆನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ ಒಂದು ಕಂಡೀಷನ್ ಆಯಿತು. ದೆನ್ RSI ಗ್ರೇಟರ್ ದೆನ್ ನಂಬರ್ ನನಗೆ ಎಷ್ಟು ಬೇಕು, 60 ಬೇಕು. ಮತ್ತು ಅದೇ ಕಂಡೀಷನ್ನ ಇಲ್ಲೊಂದು ಡೂಪ್ಲಿಕೇಟ್ ಫಿಲ್ಟರ್ ಅಂತ ಒಂದು ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಡೂಪ್ಲಿಕೇಟ್ ಆಗುತ್ತೆ. ಇಲ್ಲಿ ಗ್ರೇಟರ್ ದೆನ್ ಇರೋದನ್ನು ನಾನು ಲೆಸ್ ದೆನ್ 75 ತಗೊತೀನಿ. ಸೊ ಇವಾಗ ನನಗೇನಾಯಿತು, RSI ಗ್ರೇಟರ್ ದೆನ್ 60 ಲೆಸ್ ದೆನ್ 75 ಆ ಝೋನಲ್ಲಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಬಂದು ನನಗೆ ಫಿಲ್ಟರ್ ಆಗಿಬಿಡುತ್ತೆ. ಅಟ್ ದ ಸೇಮ್ ಟೈಮ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಆಗಿರಬೇಕು. ಅದೇ ರೀತಿ ಮತ್ತೆ ನಾನು ಇನ್ನೊಂದು ಕಂಡೀಷನ್ ಏನು ಆ್ಯಡ್ ಮಾಡ್ತೇನೆ ಅಂದರೆ ವಾಲ್ಯೂಮ್ ಕಂಡೀಷನ್. ಸೊ ಇಲ್ಲಿ ವಾಲ್ಯೂಮ್ ನಾನು ಆವ್ರೇಜ್ ವಾಲ್ಯೂಮ್ ತಗೊತೀನಿ. ಸೊ ನಾನಿಲ್ಲಿ ವಾಲ್ಯೂಮ್ ಗ್ರೇಟರ್ ದೆನ್ SME ಅಂತ ತಗೊತೀನಿ.
ಸೊ ಡೈಲಿ ವಾಲ್ಯೂಮ್ ಗ್ರೇಟರ್ ದೆನ್ ಡೈಲಿ SMA ಕ್ಲೋಸ್ ಅಂತ ಇರೋದನ್ನು ವಾಲ್ಯೂಮ್ಗೆ ಚೇಂಜ್ ಮಾಡ್ತೀನಿ. ಸೊ ಡೈಲಿ ವಾಲ್ಯೂಮ್ ಗ್ರೇಟರ್ ದೆನ್ ಡೈಲಿ SMA 20 days ವಾಲ್ಯೂಮ್ ಮಲ್ಟಿಪ್ಲೈ ಬೈ 20 ದಿನದ ಆ್ಯಾವ್ರೇಜ್ ವಾಲ್ಯೂಮ್ ಮಲ್ಟಿಪ್ಲೈ ಬೈ ನನಗೆ ಒಂದು 2 times ಬೇಕು. ಲಾಸ್ಟ್ 20 ದಿನದ ಆ್ಯಾವ್ರೇಜ್ ವಾಲ್ಯೂಮ್ ಏನಿದೆ ಅದಕ್ಕಿಂತ 2 ಪಟ್ಟು ಜಾಸ್ತಿ ಬಂದಿರಬೇಕು ನನಗೆ. ಸೊ ಅದನ್ನು ನಾನು 2 times ಅಂತ ತಗೊತೀನಿ. ಸೊ ಇವಾಗ ನನಗೆ ಅಪ್ಪರ್ ಬ್ಯಾಂಡ್ ಕನ್ಫರ್ಮೇಷನ್ ಸಿಕ್ತು, RSI ಕನ್ಫರ್ಮೇಷನ್ ಸಿಕ್ತು, ಅನ್ಯೂಜುವಲ್ ವಾಲ್ಯೂಮ್ ಫಿಲ್ಟರು ಸಹ ಆ್ಯಡ್ ಆಯಿತು. ಈಗ ಮತ್ತೆ ನನಗೆ ಇನ್ನೇನು ಬೇಕು, ಮಾರ್ಕೆಟ್ ಕ್ಯಾಪು. ಯಾಕಂದರೆ ನಮಗೆ ಪೆನಿ ಸ್ಟಾಕ್ಸು ಮತ್ತು ETFs ಇದ್ಯಾವುದು ಬರಬಾರ್ದಂದರೆ ಮಾರ್ಕೆಟ್ ಕ್ಯಾಪ್ ಕಂಡೀಷನ್ನ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ. ಮಾರ್ಕೆಟ್ ಕ್ಯಾಪ್ ಗ್ರೇಟರ್ ದೆನ್ 1,000 ಕೋಟಿ ತಗೊಳ್ಳೋಣ. ಮಿನಿಮಮ್ 1000 crores ಮೇಲೆ ಇರೋ ಸ್ಟಾಕ್ಸ್ನ ಚೂಸ್ ಮಾಡೋಣ. ಲೆಟ್ಸ್ ನಾನು 1000 ಅಂತ ತಗೊತೀನಿ. ಇಲ್ಲಿ ನಂಬರ್ 1000. ಸೊ ಈಗ ನನಗೆ 1000 ಕೋಟಿಗಿಂತ ಜಾಸ್ತಿ ಇರೋ ಮಾರ್ಕೆಟ್ ಕ್ಯಾಪ್ ಸ್ಟಾಕ್ಸು, ಮೈಕ್ರೋ, ಸ್ಮಾಲ್, ಮಿಡ್ ಮತ್ತು ಲಾರ್ಜ್ ಕ್ಯಾಪ್ ಸ್ಟಾಕ್ಸು 60 ರಿಂದ 75 ಟ್ರೇಡ್ ಆಗ್ತಾ ಇರೋ ಸ್ಟಾಕು 2 times ಆಫ್ ದ ಆವ್ರೇಜ್ ವಾಲ್ಯೂಮು ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡಿರಬೇಕು. ಸೊ ಇದಿಷ್ಟು ಕಂಡೀಷನ್ಸ್ ನನಗೆ ಆ್ಯಡ್ ಆಯಿತು. ಜಸ್ಟ್ ಇಲ್ಲಿ ರನ್ ಸ್ಕ್ಯಾನ್ ಅಂತ ಇದೆ ನೋಡಿ, ರನ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಮಗೆ ಇವಾಗ ಇಲ್ಲಿ ಲಿಸ್ಟ್ನ ಅಬ್ಸರ್ವ್ ಮಾಡಿ, ನಿಯರ್ಲಿ 21 ಸ್ಟಾಕು ನಮ್ಮ ಕನ್ಫರ್ಮೇಷನ್ನ ಮೀಟ್ ಆಗಿದೆ. ಸೊ ನಾನು ಇದನ್ನು ಫರ್ದರ್ ಫಿಲ್ಟರ್ ಮಾಡಬೇಕು. ಫರ್ದರ್ ಫಿಲ್ಟರ್ ಏನು ಮಾಡ್ಬೋದು, ಲೆಟ್ಸ್ ನನಗೆ ಬೋಲಿಂಜರ್ ಬ್ಯಾಂಡ್ ಇವತ್ತು ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗಿದೆ, ಓಕೆನಾ, ಬಟ್ ನೆನ್ನೆ ಕ್ಲೋಸ್ ಆಗಿರಬಾರ್ದು, ನೆನ್ನೆ ಅದ್ರ ಕೆಳಗಡೆ ಇರಬೇಕು. ಸೊ ಡೈಲಿ ಕ್ಲೋಸ್ ಲೆಸ್ ದೆನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್, ಮತ್ತು ನಾನು 1 ಡೇಗೂ ತಗೊತೀನಿ ಇದನ್ನು. ಸೊ ನೆನ್ನೆ ಕೆಳಗಡೆ ಇರಬೇಕು, ಮೊನ್ನೆನೂ ಕೆಳಗಡೆ ಇರಬೇಕು. 2 daysಗೂ ಕ್ಲೋಸ್ ಲೆಸ್ ದೆನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್, 3 daysಗೂ ಕ್ಲೋಸು ಲೆಸ್ ದೆನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್. ಸೊ ಇದರ ನಾನು ಒಂದು ಅಟ್ಲೀಸ್ಟ್ ಒಂದು 5 days ಅಥವಾ 10 daysಗೆ ನಾನು ಈ ಕಂಡೀಷನ್ ಆ್ಯಡ್ ಮಾಡಿಕೊಂಡ್ರೆ ಲಾಸ್ಟ್ ಒಂದು 5 ದಿನ ಅಥವಾ ಲಾಸ್ಟ್ ಒಂದು 10 ದಿನ ಡಾಟಾ ನಾವು ಚೆಕ್ ಮಾಡಿದಾಗ ಕ್ಲೋಸ್ ಬಂದು ಅಪ್ಪರ್ ಬ್ಯಾಂಡ್ನ ಕೆಳಗಡೆ ಇರುತ್ತೆ. ಸೊ ಕೌಂಟ್ ಲಾಜಿಕ್ ಅಂತ ಒಂದು ಬರುತ್ತೆ, ಅದನ್ನ ಬೇಸಿಸಲ್ಲೂ ನಾವು ಮಾಡ್ಕೋಬೋದು. ಬಟ್ ನಾನು ನಿಮಗೆ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ಇವತ್ತಿನ ಕ್ಲೋಸು ಫಸ್ಟ್ ಕಂಡೀಷನ್ ಏನು ಹೇಳ್ತಾ ಇದೆ, ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್, ಬಟ್ ನೆನ್ನೆ ಕ್ಲೋಸು ಲೆಸ್ ದೆನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್, ಮೊನ್ನೆ ಕ್ಲೋಸು ಲೆಸ್ ದೆನ್, ಅದರ ಹಿಂದಿನ ದಿನಾನು ಲೆಸ್ ದೆನ್ ಅಪ್ಪರ್ ಬೋಲಿಂಜರ್ ಬ್ಯಾಂಡ್. ಇವತ್ತಿನ RSI ಬಂದು ಗ್ರೇಟರ್ ದೆನ್ 60 ಲೆಸ್ ದೆನ್ 75, 60 ರಿಂದ 75 ಬಿಟ್ವೀನಲ್ಲಿ ಟ್ರೇಡ್ ಆಗ್ತಾ ಇರಬೇಕು. ವಾಲ್ಯೂಮ್ ಬಂದು ಲಾಸ್ಟ್ 20 ದಿನದ ಆವ್ರೇಜ್ ವಾಲ್ಯೂಮ್ ಏನಿದೆ ಅದರ 2 times ಬಂದಿರಬೇಕು ಅಟ್ಲೀಸ್ಟ್ ಟುಡೇ. ಆ್ಯಂಡ್ ಮಾರ್ಕೆಟ್ ಕ್ಯಾಪ್ ಬಂದು 1000 ಕೋಟಿಗಿಂತ ಜಾಸ್ತಿ ಇರಬೇಕು. ಸೊ ಈಗ ನಾನು ರನ್ ಸ್ಕ್ಯಾನ್ ಕೊಡ್ತೀನಿ. ಸೊ ರನ್ ಸ್ಕ್ಯಾನ್ ಕೊಟ್ಟಾಗ ನನಗೆ 21 ಸ್ಟಾಕ್ ಇದ್ದಿದ್ದು 16 ಸ್ಟಾಕ್ಗೆ ಬಂದುಬಿಡ್ತು. ಸೊ ಈ ಥರ ನಾವು ಸಿಂಪಲ್ಲಾಗಿ ನಾವು ಮೊಮೆಂಟಮ್ ಸ್ಟ್ರಾಟಜೀಸ್ ಅಥವಾ ಏನೇ ಸ್ಟ್ರಾಟಜಿ ನಾವು ಬಿಲ್ಡ್ ಮಾಡ್ತೀವಲ್ವ ಟೆಸ್ಟಿಂಗ್ಗೆ, ಸೊ ಅದರ ಸ್ಕ್ಯಾನರ್ನ ಬಿಲ್ಡ್ ಮಾಡ್ಕೋಬೋದು. ನನಗೆ 16 ಸ್ಟಾಕ್ ಬಂದಿದೆಯಲ್ವಾ, ಈ 16 ಸ್ಟಾಕಲ್ಲಿ ನನಗೆ ಇನ್ನೂ ಕಮ್ಮಿ ಬೇಕು, ಓಕೆನಾ. ಸೊ ಇದು ಜಾಸ್ತಿ ಇದೆ, 16 ಸ್ಟಾಕ್ನ ನಾನು ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಆವಾಗ ನೀವು 2 ಕಂಡೀಷನ್ಸ್ನ ಆ್ಯಡ್ ಮಾಡ್ಕೋಬೋದು. ಒಂದು ಕಂಡೀಷನ್ ಏನಂತಂದರೆ, ಇವತ್ತಿನ ಕ್ಲೋಸ್ ಇದೆಯಲ್ವಾ, ಡೈಲಿ ಕ್ಲೋಸ್ ಗ್ರೇಟರ್ ದೆನ್ 1 ಡೇಗೋ ಕ್ಲೋಸ್ ತಗೊಳ್ಳಿ, ಓಕೆನಾ. ಡೈಲಿ ಕ್ಲೋಸ್ ಗ್ರೇಟರ್ ದೆನ್ 1 ಡೇಗೋ ಕ್ಲೋಸ್ ಮಲ್ಟಿಪ್ಲೈ ಬೈ ಮಿನಿಮಮ್ 1.5% ತಗೊಳ್ಳಿ. 1.5%ಗೆ 1.05, ಇದನ್ನ 1.5% ಅಂತ ತಗೊತೀವಿ. ಸೊ ರನ್ ಸ್ಕ್ಯಾನ್ ಕೊಡಿ, ಓಕೆನಾ. ರನ್ ಸ್ಕ್ಯಾನ್ ಕೊಟ್ಟಾಗ ನನಗೆ ಇವಾಗ 16 ಸ್ಟಾಕ್ ಇದ್ದಿದ್ದು 13 ಸ್ಟಾಕ್ಗೆ ಬಂತು, ಅರ್ಥ ಮಾಡ್ಕೊಳ್ಳಿ. ಬಟ್ ನನಗೆ 13 ಸ್ಟಾಕು ಜಾಸ್ತಿ ಆಯಿತು, ನಾನು ಇನ್ನೂ ಡಾಟಾ ಕಮ್ಮಿ ಮಾಡಬೇಕು. ಅಂದರೆ 13 ಸ್ಟಾಕು ನನಗೆ ಬೇಡ ನಾಳೆ ಅನಾಲಿಸಿಸ್ಗೆ. ಸೊ ಅದಕ್ಕೆ ನೀವು ಇನ್ನೂ ಒಂದು ಕಂಡೀಷನ್ ಆ್ಯಡ್ ಮಾಡ್ಬೋದು. ಅದೇನಂತಂದರೆ ವಾಲ್ಯೂಮ್ ಮಲ್ಟಿಪ್ಲೈ ಬೈ ಕ್ಲೋಸ್ ಅಂತ ತಗೊಳ್ಳಿ. ಟರ್ನ್ ಓವರ್ನ ಆ್ಯಡ್ ಮಾಡ್ಕೋಬೋದು. ವಾಲ್ಯೂಮ್ ಮಲ್ಟಿಪ್ಲೈ ಬೈ ಕ್ಲೋಸ್ ಗ್ರೇಟರ್ ದೆನ್ ಇವತ್ತಿನ ಒಂದು ಫ್ರಮ್ ಬಿಗಿನಿಂಗ್ ಆಫ್ ದ ಡೇಯಿಂದ ಕ್ಲೋಸಿಂಗ್ ಆಫ್ ದ ಡೇ ತನಕ ಹ್ಯೂಜ್ ಮನಿ ಅನ್ನೋದು ಟರ್ನ್ ಓವರ್ ಆಗಿರಬೇಕು ಆ ಪರ್ಟಿಕ್ಯುಲರ್ ಡೇ. ಸೊ ಅದನ್ನು ನೀವೇನು ಮಾಡ್ಬೋದು ಅಂದರೆ, ಲೆಟ್ಸ್ ಅಟ್ಲೀಸ್ಟ್ ಒಂದು 200 ಕೋಟಿ ಆ್ಯಡ್ ಮಾಡ್ಕೋಬೋದು. ನೋಡಿ ನಾನು 200 crores ಆ್ಯಡ್ ಮಾಡಿದ್ದೀನಿ. ಸೊ ಈಗ ರನ್ ಸ್ಕ್ಯಾನ್ ಕೊಡಿ. ಸೊ 200 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಬಂದು 5%ಗಿಂತ ಜಾಸ್ತಿ ರ್ಯಾಲಿ ಬಂದು ಮಿನಿಮಮ್ 2x ಆಫ್ ದ ಆವ್ರೇಜ್ ವಾಲ್ಯೂಮ್ ಬಂದಿರೋ ಸ್ಟಾಕ್ಸು ನೆನ್ನೆ ನಾವು ನೋಡಿದಾಗ ಟೋಟಲ್ ನಮಗೆ ಸಿಕ್ತು 5 ಸ್ಟಾಕ್ ಸಿಕ್ತು. ಸೋಲಾರಾ, ನಜಾರಾ, SFL, PGIL ಮತ್ತು ಭಾರತ್ ಕೋಲ್ ಅಂತ. ಸೊ ಈ ಥರ ನಾವು ಕ್ವಾಲಿಟಿ ಆಫ್ ಸ್ಕ್ಯಾನರ್ಸ್ನ ಯಾವುದೇ ಸ್ಟ್ರಾಟಜಿ ಬಿಲ್ಡ್ ಮಾಡ್ತೀವಲ್ವಾ, ಸೊ ಅದಕ್ಕೆ ಈಸಿಯಾಗಿ ಚಾರ್ಟಿಂಗ್ನ ಯೂಸ್ ಮಾಡಿಕೊಂಡು ಮಲ್ಟಿ ಇಂಡಿಕೇಟರ್ ಆಗಿರ್ಬೋದು ಅಥವಾ ಮಲ್ಟಿ ಟೈಮ್ ಫ್ರೇಮ್ ಆಗಿರ್ಬೋದು ಸ್ಕ್ಯಾನರ್ಸ್ನ ಬಿಲ್ಡ್ ಮಾಡ್ಕೋಬೋದು. ಸೊ ಒನ್ಸ್ ಬಿಲ್ಡ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಸ್ಕ್ಯಾನ್ ಅಂತ ಇದೆಯಲ್ವಾ, ಸೇವ್ ಸ್ಕ್ಯಾನ್ನ ಕೊಟ್ಟು ಇದಕ್ಕೆ ನಾನು MS ಅಂತ ಕೊಡ್ತೀನಿ, ಮೊಮೆಂಟಮ್ ಸ್ಟ್ರಾಟಜಿ MS01 ಅಂತ ಕೊಡ್ತೀನಿ, ಮೊಮೆಂಟಮ್ ಸ್ಟ್ರಾಟಜಿ 1 ಅಂತ. ಸೊ ಇದನ್ನ ಸಬ್ಮಿಟ್ ಕೊಡ್ತೀನಿ. ಸೊ ಸಬ್ಮಿಟ್ ಕೊಟ್ಟಾಗ ಈ ಸ್ಕ್ಯಾನರ್ ಅನ್ನೋದು ನನ್ನ ಡ್ಯಾಶ್ಬೋರ್ಡಲ್ಲಿ ಸೇವ್ ಆಗಿರುತ್ತೆ. ನಾನು ಸೇವ್ ಆಗಿರೋ ಸ್ಕ್ಯಾನರ್ಸ್ನ ಹೇಗೆ ಚೆಕ್ ಮಾಡೋದು, ಡ್ಯಾಶ್ಬೋರ್ಡ್ ಅಂತ ಇರುತ್ತೆ ಟಾಪಲ್ಲಿ, ಓಕೆನಾ. ಅಲ್ಲಿ ಸ್ಕ್ಯಾನ್ಸ್ ಅಂತ ಇರುತ್ತೆ. ಸ್ಕ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ MS01 ಅಂತ ಬಂತು.
ಸೊ ಈಗ ನೀವು ಆ MS-01 ಮೇಲೆ ಕ್ಲಿಕ್ ಮಾಡಿದಾಗ ಆ ಸ್ಕ್ಯಾನರ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ರೀತಿ ನೀವು ಬ್ಯಾಕ್ ಟೆಸ್ಟ್ ಸಹ ಮಾಡ್ಬೋದು ಈ ಸ್ಕ್ಯಾನರ್ನ. ಅದು ಹೇಗೆ ಅಂದರೆ ಇಲ್ಲಿ ನೋಡಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಅಂತ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಿಮಗೆ ಪ್ರೀವಿಯಸ್ ಡೇ ಅದರ ಹಿಂದಿನ 9 ತಿಂಗಳು ಡೇಟ್ ವೈಸ್ ನಿಮಗೆ ಎಷ್ಟು ಸ್ಟಾಕ್ಸ್ ಬಂದಿದೆ, ಯಾವ್ಯಾವ ಸೆಕ್ಟರ್ ಅಂತೆಲ್ಲ ಡಾಟಾ ಸಿಕ್ಬಿಡುತ್ತೆ. ಸೊ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಇರುತ್ತೆ, ಅಲ್ಲಿ CSV ಫಾರ್ಮ್ಯಾಟಲ್ಲಿ ನೀವು ಇವು ಎಲ್ಲ ಸ್ಟಾಕ್ಸ್ನ ಡೌನ್ಲೋಡ್ ಮಾಡಿಕೊಂಡು 1 by 1 ನೀವು ಬ್ಯಾಕ್ ಟೆಸ್ಟ್ ಸಹ ಮಾಡ್ಬೋದು. ಸೊ ಈ ಥರ ನಾವು ಚಾರ್ಟಿಂಗ್ನ ಬಳಸ್ಕೊಂಡು ಯಾವ ಥರ ಮಲ್ಟಿ ಇಂಡಿಕೇಟರ್ ಸ್ಕ್ಯಾನರ್ನ ಬಿಲ್ಡ್ ಮಾಡೋದಂತ ಇವತ್ತಿನ ಸೆಷನ್ಲಿ ಡೀಟೇಲ್ಡಾಗಿ ತಿಳ್ಕೊಂಡ್ವಿ. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾವು ಮಲ್ಟಿ ಟೈಮ್ ಫ್ರೇಮ್ನ ಯೂಸ್ ಮಾಡಿಕೊಂಡು ಹೇಗೆ ಸ್ಕ್ಯಾನರ್ನ ಬಿಲ್ಡ್ ಮಾಡೋದಂತ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಸೊ ಇದಿಷ್ಟು ಇವತ್ತಿನ ಸೆಷನ್. ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಷನ್ಲಿ ನಿಮ್ಮ ಕ್ವರೀಸ್ನ ತಿಳಿಸಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ಇದಕ್ಕಿಂತ ಬೆಟರ್ ಸ್ಟ್ರಾಟಜೀಸ್, ಟಾಪ್ ನಾಚ್ ಸ್ಟ್ರಾಟಜೀಸ್ ವಿತ್ ಹೈಯೆಸ್ಟ್ ಅಕ್ಯುರೇಸಿ ಸ್ಕ್ಯಾನರ್ಸ್ ಮತ್ತು ಸ್ಟ್ರಾಟಜೀಸ್ನ ಕಲಿಬೇಕು ಅಂತಂದರೆ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್.